ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಪ್ರೀ ಇವೆಂಟ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವ ಮಾತನ್ನ ಹೇಳಿದ್ರು. ಈಗ ಇದೇ ವಿಚಾರ ಭಾರಿ ವೈರಲ್ ಆಗಿದ್ದು, ಸುದೀಪ್ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೌಂಟರ್ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ಮಧ್ಯೆ ಕಮೆಂಟ್ ವಾರ್ ನಡೀತಾ ಇದೆ. ಯುದ್ಧಕ್ಕೆ ಸಿದ್ಧ ಎಂಬ ಕಿಚ್ಚ ಸುದೀಪ್ ಹೇಳಿಕೆ ಬಗ್ಗೆ ನ್ಯೂಸ್ 18ಗೆ ಸುದೀಪ್ ಆಪ್ತ ಮಾಜಿ ಸಚಿವ ರಾಜುಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುದೀಪ್ ಅಣ್ಣ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟರು. ಹುಬ್ಬಳ್ಳಿ ಕಾರ್ಯಕ್ರಮಕ್ಕೂ ಮುನ್ನ ಸುದೀಪ್ ಅಣ್ಣನಿಗೆ ಒಂದು ಕಾಲ್ ಬಂದಿತ್ತು. ನಿಮ್ಮ ಸಿನಿಮಾವನ್ನ ಪೈರಸಿ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹೀಗಾಗಿ ಸುದೀಪ್ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟರು. ಇದು ಯಾವುದೇ ಸ್ಟಾರ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ವೇದಿಕೆ ಮೇಲೆ ಮಾತಾಡಿಲ್ಲ. ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡೋದು ಬೇಡ ಅಂತ ಹೇಳಿದ್ರು. ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ. ಚಿತ್ರರಂಗದ ಒಳಗನು ಹೊರಗನು ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು. ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ನಾವೆಲ್ಲರೂ ಸ್ಟಾರ್ ಟಾಕ್ ವಾರ್ಗೆ ಕಿಚ್ಚ ಕ್ಯಾರೆ ಅಂತಿಲ್ಲ. ಹುಬ್ಬಳ್ಳಿಯ ಈವೆಂಟ್ ಅಲ್ಲಿ ಸುದೀಪ್ ಹೇಳಿದ್ದ ಮಾತಿಗೆ ದರ್ಶನ್ ಪತ್ನಿ ಕೌಂಟರ್ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ರೂ ಕಿಚ್ಚ ಸುದೀಪ್ ಮಾತ್ರ ಕಾಮ್ ಆಗಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇನ್ನು 3 ದಿನದಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರವಾಗಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಗಿದೆ. ನಗರದ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಬಿಜೆಪಿ ಕಚೇರಿಗೆ ಗೇರಾವ್ ಹಾಕುವುದನ್ನು ತಡೆಯುವ ಸಲುವಾಗಿ ಪೊಲೀಸರು ಪಾದಯಾತ್ರೆಯಲ್ಲಿ ಬರ್ತಿದ್ದಂಥ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಂಎಲ್ಸಿ ಐವಾನ್ ಡಿಸೋಜಾ ಸೇರಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದು, ಈ ವೇಳೆ ಭಾರೀ ಹೈಡ್ರಾಮವೇ ನಡೆದಿದೆ. ಕೋಳಿ ಅಂಕ ವಿಚಾರದಲ್ಲಿ ಮತ್ತೆ ಪೊಲೀಸರ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಕೋಳಿ ಅಂಕಕ್ಕೆ ಪೊಲೀಸರು ದಾಳಿ ನಡೆಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಅವರದ್ದೇ ಆದ ದರ್ಬಾರ್ ನಡೆಸುತ್ತಿದ್ದಾರೆ. ಪಾಪ ಗ್ರಾಮದ ಜನ ಕಳೆದ 1 ವರ್ಷದಿಂದ ಕೋಳಿಯನ್ನ ಸಾಕಿ ಅಲ್ಲಿ ಕೋಳಿ ಅಂಕ ಮಾಡಿ ನಾಟಿ ಕೋಳಿ ಊಟ ಮಾಡಬಹುದು ಅನ್ನುವ ಆಸೆಯಿಂದ ಬರ್ತಾರೆ. ಆದರೆ ಆ ಸ್ಥಳದಲ್ಲೂ ಲಾಠಿ ಚಾರ್ಜ್ ಮಾಡ್ತೇವೆ ಅಂತ ಪೊಲೀಸರು ಬೆದರಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಮೃತ ಮಾನ್ಯ ಶವ ಕೊಂಡೊಯ್ತಾ ಇದ್ದ ಆಂಬ್ಯುಲೆನ್ಸ್ ತಡೆದ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದವು. ಎಲ್ಲಾ ಕೊಲೆಗಡುಕರನ್ನ ಬಂಧಿಸಬೇಕು, ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು, ಏನಾಂ ವೀರಾಪುರದಲ್ಲಿ ದಲಿತರಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯ ಕೇಳಿಬಂತು. ಪೊಲೀಸ್ ಆಯುಕ್ತರ ಮನವೊಲಿಕೆ ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎಂಬ ಖರ್ಗೆ ಹೇಳಿಕೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂಥ ಸಿಎಂ ಸಿದ್ದರಾಮಯ್ಯ, ಹೌದು, ಖರ್ಗೆ ಹೇಳಿಕೆ ಸರಿ ಇದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ. ಆ ಚರ್ಚೆ ತರಬೇಡಿ ನನಗೆ ಹೇಳ್ರಿ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಕೂಡ ಅದರ ಒಂದು ಮಾತಿನ ಅರ್ಥವನ್ನು ತಿಳ್ಕೊಂಡು ಅವರವರು ಅದರ ಅನುಸಾರ ನಡ್ಕೊಳ್ಬೇಕು ಅಂತಲೇ ನನ್ನ ಒಂದು ಅನಿಸಿಕೆ. ಅಂತ ಹೇಳಿದ್ರೆ ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ಈ ಗೊಂದಲ ಏನಿದೆ ಸೃಷ್ಟಿಯಾಗಿರ್ತಕ್ಕಂಥದ್ದು
ಅದು ನಮ್ಮ ಒಂದು ಪಕ್ಷಕ್ಕೂ ಕೂಡ ಒಳ್ಳೆಯದಲ್ಲ, ಕಾರ್ಯಕರ್ತರು ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗ್ತದೆ. ಅದರಿಂದ ಯಾವೇ ನಾಯಕರಾಗಿರ್ಬೋದು, ಖರ್ಗೆ ಸಾಹೇಬ್ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ನಾವು ನಮ್ಮಲ್ಲಿ ನಾವು ಎಲ್ಲರ ಚೆನ್ನಾಗಿ ಇದ್ದೀವಿ. ಪ್ರಚೋದನಕಾರಿ ಭಾಷಣ ತಡೆ ಕಾಯ್ದೆಗೆ ಬಿಜೆಪಿ ವಿರೋಧ ವಿಚಾರದ ಬಗ್ಗೆ ಮಾತಾಡಿರೋ ಸಿಎಂ ಸಿದ್ದರಾಮಯ್ಯ, ಪ್ರಚೋದನಕಾರಿ ಭಾಷಣ ಮಾಡಿರೋರಿಗೆ ಸಮಸ್ಯೆ ಆಗತ್ತೆ, ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಬಿಜೆಪಿ ಯಾಕೆ ಹೆಗಲು ಮುಟ್ಕೊಳ್ಬೇಕು? ಇದು ಎಲ್ರಿಗೂ ಅಪ್ಲೈ ಆಗತ್ತೆ. ಬಿಜೆಪಿಯವರು ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದಾರೆ, ಅದಕ್ಕೆ ಅವರು ಈ ಕಾನೂನಿಗೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಗುತ್ತೆ ಪ್ರಚೋದನೆ ಭಾಷಣ ಮಾಡದೆ ಹೋದರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಕುಂಬಳಕಾಯಿನ ಕಳ್ಳ ಅಂತಂದರೆ ಬೆನ್ನು ಮುಟ್ಟುಗಳದು, ಹೆಗಲು ಮುಟ್ಟುಗಳದು ಯಾಕೆ ಮಾಡ್ತಾ ಇದ್ದೀರಿ? ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ, ಬಿ ಜೆ ಪಿಯವ್ರಿಗೂ ಅಪ್ಲೈ ಆಗುತ್ತೆ, ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ, ಬೇರೆ ಪಾರ್ಟಿಯವ್ರಿಗೂ, ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ? ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ. ಮತ್ತು ಯಾರು ಈ ದ್ವೇಷ ಭಾಷಣ ಅಂತೇಳಿ ನಾವೇನು ಕರಿತಾ ಇದ್ದೇವೆ, ಆ ಮಾತುಗಳನ್ನು ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ. ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ, ಅಥವಾ ಬೇರೆ ಯಾವುದೇ ಪಕ್ಷನ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ಇದು ನಮಗೂ ಗೊತ್ತಿದೆ. ನಾಳೆ ದಿವಸ ಯಾಕೆ ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದರೆ ಅವರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ವಿನಃ ಬೇರೆ ಏನಿಲ್ಲ. ಮೈಸೂರು ಪ್ರವಾಸದಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯ ಇಂದು ಮೈಲಾರಿ ಹೋಟೆಲ್ನಲ್ಲಿ ಇಡ್ಲಿ, ದೋಸೆ ಸವಿದಿದ್ದಾರೆ. ಈ ವೇಳೆ ಆಪ್ತರಾದಂಥ ಮಹದೇವಪ್ಪ ಸೇರಿ ಹಲವರು ಸಿಎಂಗೆ ಸಾಥ್ ಕೊಟ್ಟಿದ್ದಾರೆ. ತಿಂಡಿ ಮುಗಿಸಿ ಮನೆ ಬಳಿ ಬಂದು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದ್ದಾರೆ. ಸದ್ಯ ತಮ್ಮ ಮನೆಯಲ್ಲೇ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ಇವಾಗ ದುಡ್ಡು ಹಾಕವ್ರೆ, ಚಿಕ್ಕವ್ರು ದುಡ್ಡು ಹಾಕೋಣ ಬರ್ತಾರೆ. ಬರ್ರಿ ಅಮ್ಮ, ಈ ಕಡೆ ಬರ್ರಮ್ಮ. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಣ್ಣ, ಡಿಕೆಶಿ ಶಿವಕುಮಾರ್ ಭೇಟಿ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ರಾಜಣ್ಣ, ಡಿಕೆ ಶಿವಕುಮಾರ್ ಭೇಟಿ ಮಾಡಿದರೆ ತಪ್ಪೇನಿದೆ? ಡಿಕೆಶಿ ನಮ್ಮ ಪಕ್ಷದ ಅಧ್ಯಕ್ಷ, ಅವರನ್ನ ಯಾರು ಬೇಕಾದರೂ ಭೇಟಿ ಮಾಡಬಹುದು ಅಂತ ಹೇಳಿದ್ದಾರೆ. He's a president of the party, D.K. Shivakumar. What is wrong in that? He's a president of the party. KPCC ಅಧ್ಯಕ್ಷರು ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು.